ಹಾಯ್ ಎವ್ರಿವಾನ್. ಇವತ್ತು ನನ್ನ 75 ಹ್ಯಾಟ್ ಚಾಲೆಂಜ್ನ 64ನೇ ದಿನ. ಇವತ್ತು ಸಂಜೆ ನನ್ನ ಮಗಳ ಸ್ಕೂಲಲ್ಲಿ, ಸಣ್ಣವಳ ಸ್ಕೂಲಲ್ಲಿ ಇವತ್ತು ಅವಳದು ಗ್ರ್ಯಾಜುಯೇಷನ್ ಡೇ ಫಂಕ್ಷನ್ ಇತ್ತು. ಹಾಗಾಗಿ ನಾವು ಅಲ್ಲಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಸಂಜೆ ಪಾರ್ಕಿಗೆ ಹೋಗೋದಾಗಲಿ ಅಥವಾ ಮನೆಯಲ್ಲೇ ವರ್ಕೌಟ್ ಟ್ರೆಡ್ಮಿಲಲ್ಲಿ ವಾಕಿಂಗ್ ಆಗಲಿ ಯಾವುದೂ ಮಾಡೋಕ್ಕಾಗಿಲ್ಲ. ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆನೇ ಊಟ ಮಾಡಿ ಮನೆಗೆ ಬಂದಾಗ ತುಂಬ ಲೇಟ್ ಆಗುತ್ತೆ. ಆಲ್ಮೋಸ್ಟ್ 9:30 ಆಗಿತ್ತು ಅನಿಸುತ್ತೆ. ಅದಾದಮೇಲೆ ನಾನು ಪೋರ್ಟಿಕೋದಲ್ಲಿ 45 ಮಿನಿಟ್ಸು ಮತ್ತು ಬಾಲ್ಕನಿಯಲ್ಲಿ 45 ಮಿನಿಟ್ಸು ವಾಕ್ ಮಾಡೋದ್ರ ಮುಖಾಂತರ 45 ಮಿನಿಟ್ಸ್ದು ಅಂದರೆ 1.5 ಗಂಟೆ ವಾಕಿಂಗ್ ಮಾಡಿ ಇವತ್ತಿನ ವರ್ಕೌಟ್ ಸೆಷನ್ನ ಕಂಪ್ಲೀಟ್ ಮಾಡಿದ್ದೀನಿ. ಜೊತೆಗೆ ಬೇರೆ ಕ್ರೈಟೀರಿಯಾ ಅಂದರೆ ಬುಕ್ ಓದೋದು, ನೀರು ಕುಡಿಯೋದು ಮತ್ತು ಸೆಲ್ಫಿ ತೆಕ್ಕೊಳ್ಳೋದು ಮತ್ತು ಜಂಕ್ ಫುಡ್ ತಿನ್ನದೇ ಇರೋದು, ಇದು ಎಲ್ಲ ಕ್ರೈಟೀರಿಯಾನೂ ಕೂಡ ಮೀಟ್ ಮಾಡಿ ಇವತ್ತಿನ ಚಾಲೆಂಜನ್ನು ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದೀನಿ. ನಮ್ಮ ಗೋಲ್ ರೀಚ್ ಆಗೋದಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಆಗಲೇ ಇನ್ನೇನು ಎಂಡ್ಗೆ ಹತ್ತಿರ ಬಂದಿದ್ದೀವಿ. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.